ನಮಸ್ಕಾರ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಮಾಜಿ ಸಚಿವ ಹಾಗೂ ಔರಾದ್ ಶಾಸಕ ಪ್ರಭು ಬಿ ಚವ್ಹಾಣ್ ಇಂದು ಕಮಲ್ನಗರ್ ತಾಲೂಕಿನ ವಿವಿಧೆಡೆ ಗ್ರಾಮ ಸಂಚಾರವನ್ನು ನಡೆಸಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದರಲ್ಲದೆ ಶಾಲೆ, ಅಂಗನವಾಡಿ ಕೇಂದ್ರ ಹಾಗೂ ಮತ್ತಿತರೆ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ಚುಂಬೆಲೆ, ವಾಡಿ, ರಂಡ್ಯಾಳ್, ಖತ್ಗಾಂವ್, ಮದನೂರ್, ಕಮಲ್ನಗರ್, ಮುರುಘಾ, ಬಾಳೂರ್ ಹಾಗೂ ಚಾಂಡೇಶ್ವರ್ ಶಾಲೆಗಳಲ್ಲಿ 14 ಲಕ್ಷ ಮೊತ್ತದ ಶಾಲೆ ಉನ್ನತೀಕರಣ, ರಸ್ತೆ ದುರಸ್ತಿ, ಕುಡಿಯುವ ನೀರು, OHT ಟ್ಯಾಂಕ್ ಮತ್ತು ಸೋಲಾರ್ ಪ್ಯಾನಲ್ ಅಳವಡಿಕೆ ಕಾಮಗಾರಿಗಳು. ಅದೇ ರೀತಿ ಹಕ್ಯಾಳ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 50 ಲಕ್ಷ ರೂಪಾಯಿಯಲ್ಲಿ ನೂತನ ತರಗತಿ ಕೋಣೆಗಳು, ಕಮಲ್ನಗರದಲ್ಲಿ 25 ಲಕ್ಷ ರೂಪಾಯಿ ಶೌಚಾಲಯ ಮತ್ತು 22.50 ಲಕ್ಷದ ಅಂಗನವಾಡಿ ಕೇಂದ್ರ ಮತ್ತು ಮುರುಘಾ-ನಲ್ಲಿ 4.99 ಲಕ್ಷದ ಸಮುದಾಯ ಭವನ ಸೇರಿದಂತೆ ಸುಮಾರು 2,56 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ತಾವು 12 ಅಧಿಕಾರಿ ಇದ್ರಿ, ಮುಂಚೆ ಕಮಾಂಡರ್ ಇದ್ರಿ, ಯಾಕೆ ಹಿಂಗಾಗಿದೆ? ಬಹಳ ನಮ್ಗೆ ನೋವು ಆಗ್ತಾ ಇದೆ. ಚೇಂಜ್ ಯಾಕೆ ಆಗಬೇಕು? CS ಹೇಳಬೇಕು ಸರ್, ಇಲ್ಲ ಹಿಂಗಾದ್ರೆ ನಮ್ದು ಹೇಳ್ಬೇಕು. ಯಾಕಂದ್ರೆ ಊರಿಂದ ಹೋಗ್ಬೇಕು. ಬರ್ತೀನಿ ತಂದೆ ಪದೇ ಪದೇ ಹೇಳ್ತಾ ಇದ್ದೀನಿ, ಗ್ರಾಮ ಸಂಚಾರ ಇದ್ರೆ ಊರಿನ ಕೆಲಸ, ನಮ್ ಕೆಲಸ ಇಲ್ಲ. ಅದಕ್ಕಾಗಿ ಬೆಳಗಾವರು ತಾವು ಕಾಯಂ ಮಾಡಬೇಕು. ಆಮೇಲೆ ಹನಾದಿ ಸರ್ವೆ ಮಾಡಬೇಕು. ಹನಾದಿ ಊರಿನ ನಾನು ಹೇಳ್ತೀನಿ, ಊರಿಗೆ ತಾವು ಹನಾದಿ ಬೇಕು, ತಾವು ಜಾಗ ಕೊಡಲ್ಲ. ಹನಾದಿ ಬೇಕು, ಜಾಗ ಕೊಡಲ್ಲ. ಯಾಕಂದ್ರೆ ಜಾಗ ಬಹಳ ಕಿಂಮತಿ. ರಸ್ತಾ ಬೇಕು, ಜಾಗ ಕೊಡಲ್ಲ. ಲೈಟ್ ಬೇಕು, ಜಾಗ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಬಿ ಶ್ಯಾಮಸುಂದರ್ ಸಮಿತಿ ಚಿದ್ರಿ ಬೀದರ್ ವತಿಯಿಂದ ಇಂದು ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಾಗೂ ಅಮಿತ್ ಶಾ ಅವರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನಾ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ತಲುಪಿದರು. ದಲಿತ ಯೂನಿಟಿ ಮೂವ್ಮೆಂಟ್ನ ರಾಜ್ಯಾಧ್ಯಕ್ಷ ಪ್ರಕಾಶ್ ರಾವಣ್ ಮಾತನಾಡಿ, ದೇಶದಲ್ಲಿ ಪಂಚಾಯತ್ನಿಂದ ಹಿಡಿದು ಪಾರ್ಲಿಮೆಂಟ್ ಇರುವುದಕ್ಕೆ ಕಾರಣ ಬಾಬಾ ಸಾಹೇಬ್ರ ತಾಕತ್ತು ಇಡೀ ವಿಶ್ವಕ್ಕೆ ಗೊತ್ತು. ಶೋಷಿತ ವರ್ಗಕ್ಕಾಗಿ ತನ್ನ ಸಂಸಾರದ ಬಗ್ಗೆ ಯೋಚನೆ ಮಾಡದೆ ಹಗಲು ಇರುಳು ದುಡಿದವರು ಬಾಬಾ ಸಾಹೇಬ್ರು. ಆದರೆ ಅಮಿತ್ ಶಾ ಅವರು ಸಗಣಿ ತಿನ್ನುವ ಮತ್ತು ಮೂತ್ರ ಕುಡಿಯುವ ಐಡಿಯಾಲಜಿ ಮೇಲೆ ಮಾತನಾಡುತ್ತಿದ್ದಾರೆ. ಭೀಮಾ ಕೋರೆಗಾಂವ್ ಘಟನೆ ನಡೆದು ತುಂಬಾ ದಿನಗಳಾದ ಕಾರಣ ಕೆಲವರು ಅದನ್ನು ಮರೆತಿದ್ದಾರೆ. ಆದರೆ ಭೀಮಾ ಕೋರೆಗಾಂವ್ ಘಟನೆ ಯಾವಾಗ ಬೇಕಾದರೂ ಮರುಕಳಿಸಬಹುದು ಅಂತ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಾಬಾ ಸಾಹೇಬ್ ಅಂದ್ರೆ ಒಳ ಬ್ರ್ಯಾಂಡು ಫ್ಯಾಷನ್ ಅಲ್ಲ. ಬಾಬಾ ಸಾಹೇಬ್ ಅಂದ್ರೆ ಇಂಥ ಶಕ್ತಿ. ಬಾಬಾ ಸಾಹೇಬ್ನಿಂದ ಇವತ್ತು ಪಂಚಾಯತ್ ಹಿಡ್ಕೊಂಡು ಪಾರ್ಲಿಮೆಂಟ್ ಹಿಡ್ಕೊಂಡು ದಿಲ್ಲಿವರೆಗೂ ಅದಂತಂದ್ರೆ ಅದು ಬಾಬಾ ಸಾಹೇಬ್ ಹೆಸರು ಹೇಳಿದ್ರೆ ಮಾತ್ರ ಅದ. ನೀವು ಹೆಸರಿಗೆ ಇನ್ಕಾರ ಮಾಡಬಹುದು. ಅವ್ರ ಹೆಸರು ಹೇಳಿದ ತಕ್ಷಣ ನಿಮಗ್ ಚುಚ್ಚದಂಗ ಆಗ್ತದ, ನಿಮ್ ಹೊಟ್ಟೆಗೆ ಚುಚ್ಚದಂಗ ಆಗ್ತದ, ನೀವು ಕಣ್ಣಿಗೆ ಚುಚ್ಚದಂಗ ಆಗ್ತದ. ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡೆ ಜೀವನ ಮಾಡ್ತಕ್ಕಂಥ ನಮ್ ಎಷ್ಟೋ ಕೋಟಿ ಬಡವ ಜನರು ಇವತ್ತು ಅವ್ರ ಹೆಸರು ಹೇಳಿದ್ರೆ ಅವ್ರ ಹೊಟ್ಟೆ ತುಂಬಿತು. ಅಷ್ಟೇ ಯಾಕ, ನಿಮ್ದೇ ಲೀಡರ್ಗಳು, ನಿಮ್ದೇ ದೊಡ್ಡ ದೊಡ್ಡ ಉದ್ಯಮಿಗಳು ಹೊರದೇಶಕ್ಕೆ ಹೋದಾಗ ಬಾಬಾ ಸಾಹೇಬ್ ಅಂದ್ರೆ ಅವ್ರಿಗೆ ಬರ್ಬಿಡ್ತಾರ, ಇಲ್ಲದ್ರೆ ಬಹಿಷ್ಕಾರ ಹಾಕ್ಬಿಡ್ತಾರ ಬೇರೆ ದೇಶದಾಗ ಬರ್ಲಾಕ. ಬಾಬಾ ಸಾಹೇಬ್ ತಾಕತ್ತು ಇಡೀ ವಿಶ್ವಕ್ಕೆ ಗೊತ್ತದ. ಬಾಬಾ ಸಾಹೇಬ್ರ ಕೆಲಸಗಳು ಇಡೀ ವಿಶ್ವ. ಬಸ್ ಪ್ರಯಾಣ ದರವನ್ನು 15% ಹೆಚ್ಚಳ ಮಾಡಿದ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಬೀದರ್ ನಗರದ ಬಸ್ ನಿಲ್ದಾಣದಲ್ಲಿ ಎಬಿವಿಪಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಅದೇ ರೀತಿ ಜಿಲ್ಲೆಯ ವಿವಿಧ ಕಡೆ ಕೂಡ ಇಂದು ಎಬಿವಿಪಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಸರ್ಕಾರಿ ಬಸ್ಗಳನ್ನು ಅವಲಂಬಿಸಿ ಸಾವಿರಾರು ಜನ ದಿನನಿತ್ಯ ತಮ್ಮ ಕೆಲಸ ಕಾರ್ಯಗಳಿಗೆ ಓಡಾಡ್ತಿದ್ದಾರೆ. ಆದರೆ 15% ಬಸ್ ಪ್ರಯಾಣ ದರ ಹೆಚ್ಚಳ ಮಾಡುವುದರ ಮೂಲಕ ಆರ್ಥಿಕ ಹೊರೆಯನ್ನ ಜನಸಾಮಾನ್ಯರ ಮೇಲೆ ರಾಜ್ಯ ಸರ್ಕಾರ ಹಾಕುತ್ತಿದೆ. ಅದರಿಂದ
ಕೂಡಲೇ ಹೆಚ್ಚಳ ಮಾಡಿರುವಂತಹ ಬಸ್ ಪ್ರಯಾಣ ದರವನ್ನು ಹಿಂಪಡೆಯಬೇಕು ಅಂತ ಆಗ್ರಹಿಸಿ ಬೀದರ್ ಜಿಲ್ಲಾ ವಿಭಾಗ ನಿಯಂತ್ರಣ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಲಾಯಿತು. ಬೀದರ್ ಜಿಲ್ಲೆಯ ಚಿಡಗುಪ್ಪ ಪಟ್ಟಣದಲ್ಲಿ ನಿನ್ನೆ ತಡರಾತ್ರಿ ಪಿಕೆಪಿಎಸ್ ಚುನಾವಣೆಯ ಕೌಂಟಿಂಗ್ ವೇಳೆ ಕೌಂಟಿಂಗ್ ಹಾಲ್ಗೆ ಹೋಗುವ ವಿಚಾರಕ್ಕೆ ಎರಡು ಪ್ಯಾನೆಲ್ಗಳ ನಡುವೆ ಭಾರಿ ಗಲಾಟೆ ನಡೆದಿದೆ. ಎರಡು ಬಣದವರ ನಡುವೆ ಗಲಾಟೆ ಆಗುತ್ತಿದ್ದಂತೆ ಪೊಲೀಸರು ಮಧ್ಯ ಪ್ರವೇಶ ಮಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಮತ್ತು ತುಸುವಾಗಿ ಲಘು ಲಾಠಿ ಚಾರ್ಜ್ ಕೂಡ ಮಾಡಿದಂತ ಪ್ರಸಂಗ ಅಲ್ಲಿ ಜರುಗಿದೆ. ಪ್ರತಿ ಟನ್ ಕಬ್ಬಿಗೆ 100 ರೂಪಾಯಿನಂತೆ ಹೆಚ್ಚುವರಿ ದರ ನೀಡಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸೂಚನೆಯನ್ನ ನೀಡಿದ್ದಾರೆ. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ರೈತ ಮುಖಂಡರ ಹಾಗೂ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಗೆ ಸಭೆ ನಡೆಸಿದಂತ ಸಚಿವ ಈಶ್ವರ್ ಖಂಡ್ರೆ ಕಳೆದ ಸಾಲಿನಲ್ಲಿ ಪ್ರತಿ ಟನ್ ಕಬ್ಬಿಗೆ 2600 ರೂಪಾಯಿ ನೀಡಲಾಗಿತ್ತು. ಈ ಬಾರಿ ಜಿಲ್ಲೆಯ ರೈತರಿಗೆ 2700 ಹಾಗೂ 1 ಕೆಜಿ ಸಕ್ಕರೆ ನೀಡಬೇಕು ಅಂತ ಕಾರ್ಖಾನೆ ಮಾಲೀಕರಿಗೆ ಸೂಚನೆಯನ್ನ ನೀಡಿದ್ರು. ಕಬ್ಬು ಸಾಗಾಟ ಮಾಡಿದ ರೈತರಿಗೆ ಕಾರ್ಖಾನೆಗಳು ಕಡ್ಡಾಯವಾಗಿ 15 ದಿನಕ್ಕೊಮ್ಮೆ ಹಣ ಪಾವತಿಸಬೇಕು. ಆಕಸ್ಮಿಕವಾಗಿ ಕಬ್ಬಿನ ಗದ್ದೆಗೆ ಬೆಂಕಿ ತಗುಲಿದ ಬೆಳೆಯನ್ನ ಆದ್ಯತೆ ಮೇರೆಗೆ ಕಟಾವು ಮಾಡಿ ಸಾಗಿಸಬೇಕು ಅಂತ ಕಾರ್ಖಾನೆಗಳ ಮಾಲೀಕರಿಗೆ ಸೂಚನೆಯನ್ನ ನೀಡಿದ್ದಾರೆ. ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಂತ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅಭಿನಂದನಾ ಸಮಿತಿ ವತಿಯಿಂದ ಬೀದರ್ ನಗರದ ಕರ್ನಾಟಕ ಸಾಹಿತ್ಯ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ವೇದಿಕೆ ಕಾರ್ಯಕ್ರಮದ ಪೂರ್ವದಲ್ಲಿ ಬೀದರ್ ನಗರದ ಬಸವೇಶ್ವರ ವೃತ್ತದಿಂದ ಕರ್ನಾಟಕ ಸಾಹಿತ್ಯ ಸಂಘದ ಸಾಂಸ್ಕೃತಿಕ ಭವನದವರೆಗೆ ಅಲಂಕೃತ ಸಾರೋಟಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ದಂಪತಿಗಳ ಭವ್ಯ ಮೆರವಣಿಗೆ ಜರುಗಿತು. ಜಾನುವಾರು ಕೊರತೆ ಹಿನ್ನೆಲೆ ರಾಜ್ಯ ಸರ್ಕಾರ 14 ಗೋಶಾಲೆ ಸ್ಥಗಿತ ಮಾಡಲು ಇತ್ತೀಚೆಗಷ್ಟೇ ಸಚಿವ ಸಂಪುಟದಲ್ಲಿ ನಿರ್ಧಾರ ಕೈಗೊಂಡಿರುವುದಕ್ಕೆ ಮಾಜಿ ಪಶುಸಂಗೋಪನಾ ಸಚಿವರಾದಂತಹ ಪ್ರಭು ಚವ್ಹಾಣ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗೋ ರಕ್ಷಣೆ ಹಾಗೂ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆಯಲು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗೋ ಹತ್ಯೆ ನಿಷೇಧ ಕಾನೂನು ಹಾಗೂ ಪ್ರಾಣಿ ಕಲ್ಯಾಣ ಮಂಡಳಿ ಸ್ಥಾಪಿಸಲಾಗಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಕಾನೂನು ಉಲ್ಲಂಘಿಸಿ ಗೋವುಗಳನ್ನ ಕಸಾಯಿಖಾನೆಗೆ ಸಾಗಿಸಲು ಅನುವು ಮಾಡಿಕೊಡುತ್ತಿದೆ. ಇದೇ ಕಾರಣಕ್ಕಾಗಿ ಗೋವುಗಳ ಸಂಖ್ಯೆ ಕಡಿಮೆ ಗೋಶಾಲೆಗಳು ಮುಚ್ಚಲಾಗುತ್ತಿದೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬೀದರ್ ಜಿಲ್ಲೆಯ ಔರಾದ್ ಮತಕ್ಷೇತ್ರದ ಕರಂಜಿ ಕೆ ಗ್ರಾಮಕ್ಕೆ ಕಳೆದ ಹಲವು ವರ್ಷಗಳಿಂದ ಜಿಲ್ಲಾ ಕೇಂದ್ರ ಬೀದರ್ನಿಂದ ರಾತ್ರಿ ಬಸ್ ವ್ಯವಸ್ಥೆ ಇತ್ತು. ಆದರೆ ಕೊರೋನಾ ಸಂದರ್ಭದಲ್ಲಿ ಈ ವ್ಯವಸ್ಥೆ ಸ್ಥಗಿತಗೊಂಡಿದ್ದು ಬೀದರ್ನಲ್ಲಿ ವ್ಯಾಸಂಗ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಜಿಲ್ಲಾ ಕೇಂದ್ರಕ್ಕೆ ಕೆಲಸದ ನಿಮಿತ್ತ ಬರುವಂತಹ ಗ್ರಾಮಸ್ಥರಿಗೆ ರಾತ್ರಿ ತೊಂದರೆ ಉಂಟಾಗುತ್ತಿದೆ. ರಾತ್ರಿ ಬರುವ ಬಸ್ ಗಡಿ ಗ್ರಾಮ ಕರಂಜಿ ಕೆಗೆ ಬಾರದೆ ಕರಂಜಿ ಬಿ ಗ್ರಾಮದಲ್ಲಿ ವಾಸ್ತವ ಹೂಡುತ್ತಿದೆ. ಆದರೆ 3 ಕಿಲೋಮೀಟರ್ನಷ್ಟು ದೂರವಿರುವಂತಹ ನಮ್ಮ ಗ್ರಾಮಕ್ಕೆ ರಾತ್ರಿ ಹೊತ್ತು ನಡೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ರಾತ್ರಿ ಹೊತ್ತು ಶಾಲೆಗೆ ಹೋದ ವಿದ್ಯಾರ್ಥಿಗಳು ತುಂಬು ಗರ್ಭಿಣಿಯರು ಹೇಗೆ ಹೋಗಬೇಕು? ಕೂಡಲೇ ಸಮಸ್ಯೆ ಬಗೆಹರಿಸಿ, ಇಲ್ಲದಿದ್ದರೆ ಕೋರ್ಟ್ ಮೊರೆ ಹೋಗಲಾಗುವುದು ಅಂತ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ರಾಜೇಂದ್ರ ನಾಯ್ಕ್ ತಿಳಿಸಿದ್ದಾರೆ. ಇಲ್ಲಿ ಸರ್ಕಾರಿ ಬಸ್ ಡಿಪೋಲಿಂದ ನಮ್ಮ ಊರು 55 ಕಿಲೋಮೀಟರ್ ಇದೆ. ಅದ್ರ ಕರಂಜಿಕ್ಕೆ ಅದು ಕರಂಜಿ ಬಿಗೆ ನಿಲ್ಲಿಸ್ತದೆ. ಅದು ನೈಟ್ ಹಾಲ್ ರಾತ್ರಿ ಅದು ನಮ್ಮೂರಿಗೆ ಬರಲ್ದು. ಎಷ್ಟೋ ಸಲ ಅರ್ಜಿ ಕೊಟ್ಟಿದ್ದೆವು, ಎಷ್ಟೋ ಸಲ ಕಂಪ್ಲೇಂಟ್ ಕೊಟ್ಟಿದ್ದೆವು. ಡಿಪೋದ ಮ್ಯಾನೇಜರ್ ಅವರು ಬೀದರ್ ಜಿಲ್ಲೆಗೆ ಭೇಟಿ ಮಾಡಿದ್ದೆವು, ಆದರೂ ಬರ್ತಾ ಇಲ್ಲ. ಕರಂಜಿ ಬಿ ಇಲ್ಲಿಂದೇ ಕೇವಲ 3.5 ಕಿಲೋಮೀಟರ್ ಅದ. ಲಾಸ್ಟ್ ತೆಲಂಗಾಣ ಗಡಿ ಭಾಗ ಅದ. ಅಲ್ಲಿಂದ ಇಲ್ಲಿವರೆಗೆ ಸೌಕರ್ಯ ಇಲ್ಲ, ಕೊರತೆ ಇಲ್ಲ. ಮೂಲ ಸೌಕರ್ಯ ಎಷ್ಟು ಪಡೆದಾಡಬೇಕು, ಎಷ್ಟು ಅರ್ಜಿಗಳು ಕೊಡಬೇಕು, ನಾಚಿಕೆ ಬರಬೇಕು ರೀ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ. ವಿದ್ಯಾರ್ಥಿಗಳಿಗೆ ಹೋಗ್ಲಕ್ಕೆ ಬರ್ಲಕ್ಕೆ ಕೊರತೆ ಆಗ್ತಾ ಇದೆ, ಮತ್ತು ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಕೊರತೆ ಆಗ್ತಾ ಇದೆ. ಲಾಸ್ಟ್ ಗಡಿ ಬಾಡಿದೆ, ಏನು ಸಿಗಂಗಿಲ್ಲ ನಮಗೆ. ಅದಕ್ಕೆ ಎಷ್ಟು ಸಲ ಅರ್ಜಿ ಕೊಟ್ಟರು ಅದಕ್ಕೂ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ದಯಮಾಡಿ ಇದಕ್ಕೂ ಸೂಕ್ತ ಪರಿಶೀಲಿಸಿ ನಮಗೆ ಬಸ್ ಕಳಿಸ್ಕೊಡ್ಬೇಕು. ನೈಟ್ ಹಾಲ್ಟ್ ನಮ್ಮ ಊರಿಗೆ ಇರಬೇಕು. ಲಾಸ್ಟ್ ಬಾರ್ಡರ್ ತೆಲಂಗಾಣ ನಮಗೆ ಸೌಕರ್ಯ ಒದಗಿಸ್ಕೊಡ್ಬೇಕಂತ ನಾನು ಮಾನ್ಯ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಕೇಳ್ಕೊಳ್ತೇನೆ. ನನ್ನ ಹೆಸರು ರಾಜ್ಕುಮಾರ್ ನಾಯ್ಕ್, ನಾನು ಕರಂಜಿಕೆ ಗ್ರಾಮ ಪಂಚಾಯತ್ ಸದಸ್ಯರು. ಬೀದರ್ ಸಂಸದರಾಗಿರುವಂತಹ ಸಾಗರ್ ಈಶ್ವರ್ ಖಂಡ್ರೆ ಇಂದು ಬೆಳಗ್ಗೆ 11 ಗಂಟೆಗೆ ಭಾಲ್ಕಿಯ ಗೃಹ ಕಚೇರಿಯ ಆವರಣದಲ್ಲಿ ಪ್ರಸಕ್ತ ಸಾಲಿನ PM ಆವಾಸ್ ಯೋಜನೆ ಅಡಿಯಲ್ಲಿ ಮಂಜೂರಾದ ಫಲಾನುಭವಿಗಳಿಗೆ ಮನೆ ಮಂಜೂರಾತಿ ತಿಳುವಳಿಕೆ ಪತ್ರಗಳನ್ನು ವಿತರಿಸಿದರು. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.